ಅದೇನು ಅಂತೀರಾ ಈ ರಿಪೋರ್ಟ್ ನೋಡಿ. ಭಾರತದ ನೌಕಾಪಡೆಗೆ ಸಿಕ್ತು ನೂರಾನೇ ಬಲ. ರಫೇಲ್ ಜೆಟ್ ಖರೀದಿಗೆ ಅನುಮೋದನೆ. ಒಂದ್ ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಚೀನಾ, ಮಗದೊಂದು ಕಡೆ ಮಂದಬುದ್ಧಿಯ ಬಾಂಗ್ಲಾದೇಶಿಗಳು, ಇನ್ನೊಂದು ಕಡೆ ಎರಡು ನಾಲಗೆಯ ಶ್ರೀಲಂಕಾಗಳಿಂದ ಹೊಂದಿರುವ ಭಾರತಕ್ಕೆ ಬಲಿಷ್ಠ ನೌಕಾಪಡೆ ಬೇಕೇ ಬೇಕು. ಇದೀಗ ದೇಶದ ನೌಕಾಪಡೆಯ ಬಲ ವೃದ್ಧಿಗಾಗಿ ಭಾರತ ಸರ್ಕಾರ ಫ್ರಾನ್ಸ್ ಜೊತೆ ಮಹತ್ವದ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ಫ್ರಾನ್ಸ್ನಿಂದ 26 ರಫೇಲ್ ಮೆರೈನ್ ಯುದ್ಧ ವಿಮಾನಗಳನ್ನು ಖರೀದಿಸುವುದಕ್ಕೆ ಮೆಗಾ ಒಪ್ಪಂದ ಮಾಡಿಕೊಂಡಿದೆ. ಭಾರತಕ್ಕೆ 26 ರಫೇಲ್. ಭಾರತದ ನೌಕಾಪಡೆಗೆ ಬರೋಬ್ಬರಿ 26 ಫೈಟರ್ ಜೆಟ್ ಬೇಕಿತ್ತು. ನೌಕಾಪಡೆ ರಫೇಲ್ ಯುದ್ಧ ವಿಮಾನಗಳನ್ನೇ ಕೇಳಿತ್ತು. ಆ ಮನವಿಗೆ ಕೇಂದ್ರ ಸರ್ಕಾರ ಸಮ್ಮತಿ ಸೂಚಿಸಿದೆ. 63,000 ಕೋಟಿಗೂ ಹೆಚ್ಚು ಮೌಲ್ಯದ ಒಪ್ಪಂದ ನಡೆಯಲಿದ್ದು ಶೀಘ್ರದಲ್ಲೇ ಭಾರತ ಫ್ರಾನ್ಸ್ ಜೊತೆ ಸಹಿ ಹಾಕಲಿದೆ. 22 ಸಿಂಗಲ್ ಸೀಟರ್, 4 ಟ್ವಿನ್ ಸೀಟರ್ ಉಳ್ಳ 26 ರಫೇಲ್ಗಳನ್ನ ಭಾರತ ಖರೀದಿಸಲಿದೆ. 4 ವರ್ಷಗಳ ನಂತರ ಭಾರತಕ್ಕೆ ರಫೇಲ್ಗಳು ಸಿಗಲಿವೆ. ಮೊದಲ ಬ್ಯಾಚ್ 2029ರ ಅಂತ್ಯಕ್ಕೆ ಬರಲಿದ್ದು 2031ರ ವೇಳೆಗೆ ಎಲ್ಲ ಯುದ್ಧ ವಿಮಾನ ಆಗಮಿಸುತ್ತಿವೆ. ರಫೇಲ್ ಎಂ ಜೆಟ್ಗಳು ಮಿಗ್ 29Kಗಳ ಸ್ಥಾನ ತುಂಬಲಿದ್ದು ನೌಕಾಪಡೆಯ ವಿಮಾನ ವಾಹಕ ನೌಕೆಗಳಾದ ಐಎನ್ಎಸ್ ವಿಕ್ರಮಾದಿತ್ಯ ಮತ್ತು ಸ್ಥಳೀಯವಾಗಿ ನಿರ್ಮಿಸಲಾದ ಐಎನ್ಎಸ್ ವಿಕ್ರಾಂತ್ನಲ್ಲಿ ಕಾರ್ಯನಿರ್ವಹಿಸಲಿವೆ. ರಫೇಲ್ ಎಂ ಸ್ಪೆಷಾಲಿಟಿ ಏನು? ರಫೇಲ್ ಎಂ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗುತ್ತೆ. ರಫೇಲ್ ಯುದ್ಧ ವಿಮಾನದಲ್ಲಿ ಲ್ಯಾಂಡಿಂಗ್ ಗೇರ್ ಇರಲಿದೆ. ಫ್ರೆಂಚ್ನ ಚಾರ್ಲ್ಸ್ ಡಿ ಗೌಲ್ ರಫೇಲ್ನ ಸಜ್ಜುಗೊಳಿಸಲಿದೆ. ಆಗಸದಲ್ಲೇ ಇಂಧನ ತುಂಬಿಸುವ ಸಾಮರ್ಥ್ಯ ಹೊಂದಿದೆ. ಸುಮಾರು 10 ಭಾರತೀಯ ವಾಯುಪಡೆಯ ರಫೇಲ್ ವಿಮಾನಗಳು ಇತರ ವಿಮಾನಗಳಿಗೆ ಇಂಧನ ತುಂಬುವ ಸಾಮರ್ಥ್ಯವಿದೆ. ಭಾರತೀಯ ವಾಯುಪಡೆ ಈಗಾಗಲೇ ಅಂಫಾಲ, ಹಶಿಮಾರಾನದಲ್ಲಿರುವ ನೆಲೆಗಳಲ್ಲಿ 36 ರಫೇಲ್ ಜೆಟ್ಗಳನ್ನು ನಿರ್ವಹಿಸುತ್ತಿವೆ. ಹೊಸ ರಫೇಲ್ ಮೈರಿನ್ ಒಪ್ಪಂದವು ಭಾರತೀಯ ವಾಯುಪಡೆಯ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅದೇನು ಅಂತೀರಾ ಈ ರಿಪೋರ್ಟ್ ನೋಡಿ. ಭಾರತದ ನೌಕಾಪಡೆಗೆ ಸಿಕ್ತು ನೂರಾನೇ ಬಲ. ರಫೇಲ್ ಜೆಟ್ ಖರೀದಿಗೆ ಅನುಮೋದನೆ. ಒಂದ್ ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಚೀನಾ, ಮಗದೊಂದು ಕಡೆ ಮಂದಬುದ್ಧಿಯ ಬಾಂಗ್ಲಾದೇಶಿಗಳು, ಇನ್ನೊಂದು ಕಡೆ ಎರಡು ನಾಲಗೆಯ ಶ್ರೀಲಂಕಾಗಳಿಂದ ಹೊಂದಿರುವ ಭಾರತಕ್ಕೆ ಬಲಿಷ್ಠ ನೌಕಾಪಡೆ ಬೇಕೇ ಬೇಕು. ಇದೀಗ ದೇಶದ ನೌಕಾಪಡೆಯ ಬಲ ವೃದ್ಧಿಗಾಗಿ ಭಾರತ ಸರ್ಕಾರ ಫ್ರಾನ್ಸ್ ಜೊತೆ ಮಹತ್ವದ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ಫ್ರಾನ್ಸ್ನಿಂದ 26 ರಫೇಲ್ ಮೆರೈನ್ ಯುದ್ಧ ವಿಮಾನಗಳನ್ನು ಖರೀದಿಸುವುದಕ್ಕೆ ಮೆಗಾ ಒಪ್ಪಂದ ಮಾಡಿಕೊಂಡಿದೆ. ಭಾರತಕ್ಕೆ 26 ರಫೇಲ್. ಭಾರತದ ನೌಕಾಪಡೆಗೆ ಬರೋಬ್ಬರಿ 26 ಫೈಟರ್ ಜೆಟ್ ಬೇಕಿತ್ತು. ನೌಕಾಪಡೆ ರಫೇಲ್ ಯುದ್ಧ ವಿಮಾನಗಳನ್ನೇ ಕೇಳಿತ್ತು. ಆ ಮನವಿಗೆ ಕೇಂದ್ರ ಸರ್ಕಾರ ಸಮ್ಮತಿ ಸೂಚಿಸಿದೆ. 63,000 ಕೋಟಿಗೂ ಹೆಚ್ಚು ಮೌಲ್ಯದ ಒಪ್ಪಂದ ನಡೆಯಲಿದ್ದು ಶೀಘ್ರದಲ್ಲೇ ಭಾರತ ಫ್ರಾನ್ಸ್ ಜೊತೆ ಸಹಿ ಹಾಕಲಿದೆ. 22 ಸಿಂಗಲ್ ಸೀಟರ್, 4 ಟ್ವಿನ್ ಸೀಟರ್ ಉಳ್ಳ 26 ರಫೇಲ್ಗಳನ್ನ ಭಾರತ ಖರೀದಿಸಲಿದೆ. 4 ವರ್ಷಗಳ ನಂತರ ಭಾರತಕ್ಕೆ ರಫೇಲ್ಗಳು ಸಿಗಲಿವೆ. ಮೊದಲ ಬ್ಯಾಚ್ 2029ರ ಅಂತ್ಯಕ್ಕೆ ಬರಲಿದ್ದು 2031ರ ವೇಳೆಗೆ ಎಲ್ಲ ಯುದ್ಧ ವಿಮಾನ ಆಗಮಿಸುತ್ತಿವೆ. ರಫೇಲ್ ಎಂ ಜೆಟ್ಗಳು ಮಿಗ್ 29Kಗಳ ಸ್ಥಾನ ತುಂಬಲಿದ್ದು ನೌಕಾಪಡೆಯ ವಿಮಾನ ವಾಹಕ ನೌಕೆಗಳಾದ ಐಎನ್ಎಸ್ ವಿಕ್ರಮಾದಿತ್ಯ ಮತ್ತು ಸ್ಥಳೀಯವಾಗಿ ನಿರ್ಮಿಸಲಾದ ಐಎನ್ಎಸ್ ವಿಕ್ರಾಂತ್ನಲ್ಲಿ ಕಾರ್ಯನಿರ್ವಹಿಸಲಿವೆ. ರಫೇಲ್ ಎಂ ಸ್ಪೆಷಾಲಿಟಿ ಏನು? ರಫೇಲ್ ಎಂ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗುತ್ತೆ. ರಫೇಲ್ ಯುದ್ಧ ವಿಮಾನದಲ್ಲಿ ಲ್ಯಾಂಡಿಂಗ್ ಗೇರ್ ಇರಲಿದೆ. ಫ್ರೆಂಚ್ನ ಚಾರ್ಲ್ಸ್ ಡಿ ಗೌಲ್ ರಫೇಲ್ನ ಸಜ್ಜುಗೊಳಿಸಲಿದೆ. ಆಗಸದಲ್ಲೇ ಇಂಧನ ತುಂಬಿಸುವ ಸಾಮರ್ಥ್ಯ ಹೊಂದಿದೆ. ಸುಮಾರು 10 ಭಾರತೀಯ ವಾಯುಪಡೆಯ ರಫೇಲ್ ವಿಮಾನಗಳು ಇತರ ವಿಮಾನಗಳಿಗೆ ಇಂಧನ ತುಂಬುವ ಸಾಮರ್ಥ್ಯವಿದೆ. ಭಾರತೀಯ ವಾಯುಪಡೆ ಈಗಾಗಲೇ ಅಂಫಾಲ, ಹಶಿಮಾರಾನದಲ್ಲಿರುವ ನೆಲೆಗಳಲ್ಲಿ 36 ರಫೇಲ್ ಜೆಟ್ಗಳನ್ನು ನಿರ್ವಹಿಸುತ್ತಿವೆ. ಹೊಸ ರಫೇಲ್ ಮೈರಿನ್ ಒಪ್ಪಂದವು ಭಾರತೀಯ ವಾಯುಪಡೆಯ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅದೇನು ಅಂತೀರಾ ಈ ರಿಪೋರ್ಟ್ ನೋಡಿ.
ಸಿಕ್ತು ನೂರಾನೇ ಬಲ. ರಫೇಲ್ ಜೆಟ್ ಖರೀದಿಗೆ ಅನುಮೋದನೆ. ಒಂದ್ ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಚೀನಾ, ಮಗದೊಂದು ಕಡೆ ಮಂದಬುದ್ಧಿಯ ಬಾಂಗ್ಲಾದೇಶಿಗಳು, ಇನ್ನೊಂದು ಕಡೆ ಎರಡು ನಾಲಗೆಯ ಶ್ರೀಲಂಕಾಗಳಿಂದ ಹೊಂದಿರುವ ಭಾರತಕ್ಕೆ ಬಲಿಷ್ಠ ನೌಕಾಪಡೆ ಬೇಕೇ ಬೇಕು. ಇದೀಗ ದೇಶದ ನೌಕಾಪಡೆಯ ಬಲ ವೃದ್ಧಿಗಾಗಿ ಭಾರತ ಸರ್ಕಾರ ಫ್ರಾನ್ಸ್ ಜೊತೆ ಮಹತ್ವದ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ಫ್ರಾನ್ಸ್ನಿಂದ 26 ರಫೇಲ್ ಮೆರೈನ್ ಯುದ್ಧ ವಿಮಾನಗಳನ್ನು ಖರೀದಿಸುವುದಕ್ಕೆ ಮೆಗಾ ಒಪ್ಪಂದ ಮಾಡಿಕೊಂಡಿದೆ. ಭಾರತಕ್ಕೆ 26 ರಫೇಲ್. ಭಾರತದ ನೌಕಾಪಡೆಗೆ ಬರೋಬ್ಬರಿ 26 ಫೈಟರ್ ಜೆಟ್ ಬೇಕಿತ್ತು. ನೌಕಾಪಡೆ ರಫೇಲ್ ಯುದ್ಧ ವಿಮಾನಗಳನ್ನೇ ಕೇಳಿತ್ತು. ಆ ಮನವಿಗೆ ಕೇಂದ್ರ ಸರ್ಕಾರ ಸಮ್ಮತಿ ಸೂಚಿಸಿದೆ. 63,000 ಕೋಟಿಗೂ ಹೆಚ್ಚು ಮೌಲ್ಯದ ಒಪ್ಪಂದ ನಡೆಯಲಿದ್ದು, ಶೀಘ್ರದಲ್ಲೇ ಭಾರತ ಫ್ರಾನ್ಸ್ ಜೊತೆ ಸಹಿ ಹಾಕಲಿದೆ. 22 ಸಿಂಗಲ್ ಸೀಟರ್, 4 ಟ್ವಿನ್ ಸೀಟರ್ ಉಳ್ಳ 26 ರಫೇಲ್ಗಳನ್ನು ಭಾರತ ಖರೀದಿಸಲಿದೆ. 4 ವರ್ಷಗಳ ನಂತರ ಭಾರತಕ್ಕೆ ರಫೇಲ್ಗಳು ಸಿಗಲಿವೆ. ಮೊದಲ ಬ್ಯಾಚ್ 2029ರ ಅಂತ್ಯಕ್ಕೆ ಬರಲಿದ್ದು, 2031ರ ವೇಳೆಗೆ ಎಲ್ಲ ಯುದ್ಧ ವಿಮಾನ ಆಗಮಿಸುತ್ತಿವೆ. ರಫೇಲ್ ಎಂ ಜೆಟ್ಗಳು ಮಿಗ್ 29Kಗಳ ಸ್ಥಾನ ತುಂಬಲಿದ್ದು, ನೌಕಾಪಡೆಯ ವಿಮಾನ ವಾಹಕ ನೌಕೆಗಳಾದ ಐಎನ್ಎಸ್ ವಿಕ್ರಮಾದಿತ್ಯ ಮತ್ತು ಸ್ಥಳೀಯವಾಗಿ ನಿರ್ಮಿಸಲಾದ ಐಎನ್ಎಸ್ ವಿಕ್ರಾಂತ್ನಲ್ಲಿ ಕಾರ್ಯನಿರ್ವಹಿಸಲಿವೆ. ರಫೇಲ್ ಎಂ ಸ್ಪೆಷಾಲಿಟಿ ಏನು? ರಫೇಲ್ ಎಂ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗುತ್ತೆ. ರಫೇಲ್ ಯುದ್ಧ ವಿಮಾನದಲ್ಲಿ ಲ್ಯಾಂಡಿಂಗ್ ಗೇರ್ ಇರಲಿದೆ. ಫ್ರೆಂಚ್ನ ಚಾರ್ಲ್ಸ್ ಡಿ ಗೌಲ್ ರಫೇಲ್ನ ಸಜ್ಜುಗೊಳಿಸಲಿದೆ. ಆಗಸದಲ್ಲೇ ಇಂಧನ ತುಂಬಿಸುವ ಸಾಮರ್ಥ್ಯ ಹೊಂದಿದೆ. ಸುಮಾರು 10 ಭಾರತೀಯ ವಾಯುಪಡೆಯ ರಫೇಲ್ ವಿಮಾನಗಳು ಇತರ ವಿಮಾನಗಳಿಗೆ ಇಂಧನ ತುಂಬುವ ಸಾಮರ್ಥ್ಯವಿದೆ. ಭಾರತೀಯ ವಾಯುಪಡೆ ಈಗಾಗಲೇ ಅಂಫಾಲಾ, ಹಶಿಮಾರಾನದಲ್ಲಿರುವ ನೆಲೆಗಳಲ್ಲಿ 36 ರಫೇಲ್ ಜೆಟ್ಗಳನ್ನು ನಿರ್ವಹಿಸುತ್ತಿವೆ. ಹೊಸ ರಫೇಲ್ ಮೈರಿನ್ ಒಪ್ಪಂದವು ಭಾರತೀಯ ವಾಯುಪಡೆಯ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅದೇನು ಅಂತೀರಾ ಈ ರಿಪೋರ್ಟ್ ನೋಡಿ. ಭಾರತದ ನೌಕಾಪಡೆಗೆ ಸಿಕ್ತು ನೂರಾನೇ ಬಲ. ರಫೇಲ್ ಜೆಟ್ ಖರೀದಿಗೆ ಅನುಮೋದನೆ. ಒಂದ್ ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಚೀನಾ, ಮಗದೊಂದು ಕಡೆ ಮಂದಬುದ್ಧಿಯ ಬಾಂಗ್ಲಾದೇಶಿಗಳು, ಇನ್ನೊಂದು ಕಡೆ ಎರಡು ನಾಲಗೆಯ ಶ್ರೀಲಂಕಾಗಳಿಂದ ಹೊಂದಿರುವ ಭಾರತಕ್ಕೆ ಬಲಿಷ್ಠ ನೌಕಾಪಡೆ ಬೇಕೇ ಬೇಕು. ಇದೀಗ ದೇಶದ ನೌಕಾಪಡೆಯ ಬಲ ವೃದ್ಧಿಗಾಗಿ ಭಾರತ ಸರ್ಕಾರ ಫ್ರಾನ್ಸ್ ಜೊತೆ ಮಹತ್ವದ ಒಪ್ಪಂದಕ್ಕೆ ಅಂಕಿತ ಹಾಕಿದೆ. ಫ್ರಾನ್ಸ್ನಿಂದ 26 ರಫೇಲ್ ಮೆರೈನ್ ಯುದ್ಧ ವಿಮಾನಗಳನ್ನು ಖರೀದಿಸುವುದಕ್ಕೆ ಮೆಗಾ ಒಪ್ಪಂದ ಮಾಡಿಕೊಂಡಿದೆ. ಭಾರತಕ್ಕೆ 26 ರಫೇಲ್. ಭಾರತದ ನೌಕಾಪಡೆಗೆ ಬರೋಬ್ಬರಿ 26 ಫೈಟರ್ ಜೆಟ್ ಬೇಕಿತ್ತು. ನೌಕಾಪಡೆ ರಫೇಲ್ ಯುದ್ಧ ವಿಮಾನಗಳನ್ನೇ ಕೇಳಿತ್ತು. ಆ ಮನವಿಗೆ ಕೇಂದ್ರ ಸರ್ಕಾರ ಸಮ್ಮತಿ ಸೂಚಿಸಿದೆ. 63,000 ಕೋಟಿಗೂ ಹೆಚ್ಚು ಮೌಲ್ಯದ ಒಪ್ಪಂದ ನಡೆಯಲಿದ್ದು, ಶೀಘ್ರದಲ್ಲೇ ಭಾರತ ಫ್ರಾನ್ಸ್ ಜೊತೆ ಸಹಿ ಹಾಕಲಿದೆ. 22 ಸಿಂಗಲ್ ಸೀಟರ್, 4 ಟ್ವಿನ್ ಸೀಟರ್ ಉಳ್ಳ 26 ರಫೇಲ್ಗಳನ್ನು ಭಾರತ ಖರೀದಿಸಲಿದೆ. 4 ವರ್ಷಗಳ ನಂತರ ಭಾರತಕ್ಕೆ ರಫೇಲ್ಗಳು ಸಿಗಲಿವೆ. ಮೊದಲ ಬ್ಯಾಚ್ 2029ರ ಅಂತ್ಯಕ್ಕೆ ಬರಲಿದ್ದು, 2031ರ ವೇಳೆಗೆ ಎಲ್ಲ ಯುದ್ಧ ವಿಮಾನ ಆಗಮಿಸುತ್ತಿವೆ. ರಫೇಲ್ ಎಂ ಜೆಟ್ಗಳು ಮಿಗ್ 29Kಗಳ ಸ್ಥಾನ ತುಂಬಲಿದ್ದು, ನೌಕಾಪಡೆಯ ವಿಮಾನ ವಾಹಕ ನೌಕೆಗಳಾದ ಐಎನ್ಎಸ್ ವಿಕ್ರಮಾದಿತ್ಯ ಮತ್ತು ಸ್ಥಳೀಯವಾಗಿ ನಿರ್ಮಿಸಲಾದ ಐಎನ್ಎಸ್ ವಿಕ್ರಾಂತ್ನಲ್ಲಿ ಕಾರ್ಯನಿರ್ವಹಿಸಲಿವೆ. ರಫೇಲ್ ಎಂ ಸ್ಪೆಷಾಲಿಟಿ ಏನು? ರಫೇಲ್ ಎಂ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗುತ್ತೆ. ರಫೇಲ್ ಯುದ್ಧ ವಿಮಾನದಲ್ಲಿ ಲ್ಯಾಂಡಿಂಗ್ ಗೇರ್ ಇರಲಿದೆ. ಫ್ರೆಂಚ್ನ ಚಾರ್ಲ್ಸ್ ಡಿ ಗೌಲ್ ರಫೇಲ್ನ ಸಜ್ಜುಗೊಳಿಸಲಿದೆ. ಆಗಸದಲ್ಲೇ ಇಂಧನ ತುಂಬಿಸುವ ಸಾಮರ್ಥ್ಯ ಹೊಂದಿದೆ. ಸುಮಾರು 10 ಭಾರತೀಯ ವಾಯುಪಡೆಯ ರಫೇಲ್ ವಿಮಾನಗಳು ಇತರ ವಿಮಾನಗಳಿಗೆ ಇಂಧನ ತುಂಬುವ ಸಾಮರ್ಥ್ಯವಿದೆ. ಭಾರತೀಯ ವಾಯುಪಡೆ ಈಗಾಗಲೇ ಅಂಫಾಲಾ, ಹಶಿಮಾರಾನದಲ್ಲಿರುವ ನೆಲೆಗಳಲ್ಲಿ 36 ರಫೇಲ್ ಜೆಟ್ಗಳನ್ನು ನಿರ್ವಹಿಸುತ್ತಿವೆ. ಹೊಸ ರಫೇಲ್ ಮೈರಿನ್ ಒಪ್ಪಂದವು ಭಾರತೀಯ ವಾಯುಪಡೆಯ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.